ಚೀನಾ ತನ್ನ ಏನು ಯುದ್ಧ ನೌಕೆಗಳನ್ನ ಹೆಚ್ಚಿಸಿಕೊಳ್ತಾ ಇದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ ಇಲ್ಲೇನೋ ಚೀನಾ ಮತ್ತೆ ನರಿಬುದ್ಧಿ ತೋರಿಸ್ತಾ ಇದೆಯಾ ಅಂತ? ಯಾಕಂದ್ರೆ ಮೊನ್ನೆ ನೀವು ಒಂದ್ಸರಿ ಮಾತಾಡ್ಬೇಕಾದ್ರೆ ಹೇಳ್ತಿದ್ರಿ, ಚೀನಾ ಏನಾದ್ರೂ ಪಾಕಿಸ್ತಾನದ ಬೆಂಬಲಕ್ಕೆ ಹೋದ್ರೆ ಅದು ಭಾರತ ಅಲ್ಲ ವಿಶ್ವನೇ ಮೂರನೇ ಮಹಾಯುದ್ಧ ಅಂತ ಪರಿಗಣಿಸಬೇಕು. ಖಂಡಿತ ಈ ವಿಚಾರದಲ್ಲಿ ಈಗ ಈಗಿನ ಪ್ರಸ್ತುತ ಪರಿಸ್ಥಿತಿ ಏನಿದೆ ಅಂದ್ರೆ ಭಯೋತ್ಪಾದಕ ದಾಳಿಯ ನಂತರ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಉಂಟಾಗಿರ್ತಕ್ಕಂತಹ ಯುದ್ಧೋನ್ಮಾದದ ಏನಿದೆ, ಈ ಒಂದು ಪರಿಸ್ಥಿತಿಯಲ್ಲಿ ಚೀನಾ ಅದರ ದುರುಪಯೋಗ ಪಡ್ಕೊಳ್ಳುತ್ತೆ ಅಂತಕ್ಕಂಥದ್ದು ಸರಿಯಲ್ಲ. ಆದ್ರೆ ಚೀನಾ ಈಗ S-400 ಟ್ರಯಾಂಪ್ ಕ್ಷಿಪಣಿ ನಿರೋಧಕ ವಾಹಕಗಳನ್ನ ಅವರು ಪಡ್ಕೊಂಡಿದ್ದಾರೆ ಅಂತ ರಷ್ಯಾದಿಂದ. ಅದು ಒಂದು ಅವರ ರಕ್ಷಣಾ ವ್ಯವಸ್ಥೆಯನ್ನ ಬಲಪಡಿಸ್ಕೊಳ್ತಕ್ಕಂಥ ಒಂದು ವಿಚಾರ. ನಮ್ಮ ಭಾರತದ ಬಳಿಯೂ ಸಹ S-400 ಟ್ರಯಾಂಪ್ ಕ್ಷಿಪಣಿ ವಾಹಕಗಳು ಇರ್ತಕ್ಕಂಥದ್ದು ನಾವು ನೋಡ್ತೇವೆ. ಅಂದ್ರೆ ಯಾವುದೇ ದೇಶದ ರಕ್ಷಣಾ ವ್ಯವಸ್ಥೆಯಲ್ಲಿ ಇದೊಂದು ಪೂರಕವಾದಂತ ವ್ಯವಸ್ಥೆ. ಯಾಕಂದ್ರೆ ಕ್ಷಿಪಣಿಗಳನ್ನ ಆರಿಸಿದಾಗ ಆಕಾಶದಲ್ಲೇ ಅವುಗಳನ್ನ ಒಡೆದುಳಿಸ್ತಕ್ಕಂಥ ಶಕ್ತಿಯನ್ನ ಈ ಟ್ರಯಾಂಪ್ 400 ವಾಹಕಗಳು ಹೊಂದಿರ್ತವೆ. ಈ ಕಾರಣಕ್ಕಾಗಿ ಚೀನಾದ ಬಳಿ ಇಂಥ ವಾಹಕಗಳು ಇರಲಿಲ್ಲ. ರಷ್ಯಾ ಅದಕ್ಕೆ ಈ ತನ್ನ ಶಸ್ತ್ರಾಸ್ತ್ರಗಳನ್ನ ಮಾರಾಟ ಮಾಡ್ತಾನೆ ಇರುತ್ತೆ. ಇದರಲ್ಲಿ ಯಾವುದೋ ದೇಶ ಇದು ಶಸ್ತ್ರಾಸ್ತ್ರಗಳನ್ನ ಖರೀದಿಸುವ ತಕ್ಷಣ ಅದನ್ನ ನಾವು ಯುದ್ಧಕ್ಕೆ ಖರೀದಿಸಿದೆ ಅಂತ ಹೇಳಕ್ಕಾಗೋದಿಲ್ಲ. ಈಗಾಗಲೇ ನಾವು ರಫೇಲ್ 26 ಯುದ್ಧ ವಿಮಾನಗಳನ್ನ 26 ಯುದ್ಧ ವಿಮಾನಗಳನ್ನ ಖರೀದಿಸಿ ಸಹಿ ಮಾಡಿದ್ದೇವೆ. ಅದ ಮಾಡಿದ ತಕ್ಷಣ ನಾವು ರಫೇಲ್ ಯುದ್ಧ ವಿಮಾನಗಳನ್ನ ಬಳಕೆ ಮಾಡ್ತೀವಿ ಅಂತ ಅಲ್ಲ. ಅಂದ್ರೆ ಯಾವುದೇ ದೇಶ ತನ್ನ ರಕ್ಷಣಾ ವ್ಯವಸ್ಥೆಯನ್ನ ಮತ್ತಷ್ಟು ಬಲಪಡಿಸಿಕೊಳ್ಳುವ ಉದ್ದೇಶದಿಂದ ನರಿಬುದ್ಧಿ ಅಲ್ಲ ಸರ್, ನಂಬಕ್ಕಾಗಲ್ಲ. ಅದೇ ನರಿಬುದ್ಧಿ. ಆದ್ರೆ ಈ ಹಂತದಲ್ಲಿ ಚೀನಾವು ಸಹ ಭಾರತದ ಜೊತೆ ಯುದ್ಧ ಮಾಡುವ ದುಸ್ಸಾಹಸಕ್ಕೆ ಕೈ ಹಾಕೋದಿಲ್ಲ. ಚೀನಾ ಏನಾದ್ರೂ ಭಾರತದ ಜೊತೆ ಯುದ್ಧಕ್ಕೆ ಕೈ ಹಾಕಿದ್ರೆ ಅದು ಮೂರನೇ ವಿಶ್ವ ಯುದ್ಧಕ್ಕೆ ನಾಂದಿ ಆಡ್ತು ಅಂತಾನೆ ಪರಿಸ್ಥಿತಿ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಚೀನಾ ಏನಾದ್ರೂ ಭಾರತಕ್ಕೆ ಕೆಣಕ್ತಾ ಇದೆ ಅಂದ್ರೆ ಅಮೆರಿಕ ಸುಮ್ಮನೆ ಇರೋದಿಲ್ಲ. ಅಮೆರಿಕ ತಿರುಗಿ ಬೀಳುತ್ತೆ, ಜಪಾನ್ ತಿರುಗಿ ಬೀಳುತ್ತೆ, ಇಸ್ರೇಲ್ ತಿರುಗಿ ಬೀಳುತ್ತೆ. ಹೀಗೆ ಹಲವು ಬಲಿಷ್ಠ ರಾಷ್ಟ್ರಗಳು ಭಾರತದ ಬೆಂಬಲ ತಿಳ್ಕೊಳ್ತವೆ. ಆಗ ಎರಡು ಬಣಗಳಾಗ್ತವೆ ವಿಶ್ವದಲ್ಲಿ. ಎರಡು ಬಣಗಳಾಗಿ ಮೂರನೇ ವಿಶ್ವ ಯುದ್ಧವನ್ನ ಯಾರಿಂದಲೂ ತಪ್ಪಿಸಕ್ಕಾಗೋದಿಲ್ಲ. ಈ ಕಾರಣಕ್ಕಾಗಿ ಚೀನಾ ಸದ್ಯದ ಪರಿಸ್ಥಿತಿಯಲ್ಲಿ ತನ್ನ ಆರ್ಥಿಕ ಪರಿಸ್ಥಿತಿಯನ್ನ ಗಮನಿಸಿದ್ರೆ, ತನ್ನ ಮಾರುಕಟ್ಟೆ ವ್ಯವಸ್ಥೆಯನ್ನ ಗಮನಿಸಿದ್ರೆ, ಈ ಹಂತದಲ್ಲಿ ಭಾರತದ ವಿರುದ್ಧ ಯಾವುದೇ ರೀತಿಯ ಕುತಂತ್ರವನ್ನ ಮಾಡಲು ಸಾಧ್ಯ ಇಲ್ಲ ಅನಿಸುತ್ತೆ ವಿಜಯ್. ಒಟ್ನಲ್ಲಿ ನೋಡೋಣ ಮುಂದಿನ ದಿನ. ಪರೋಕ್ಷವಾಗಿ ಪಾಕಿಸ್ತಾನಕ್ಕೆ ಬೆಂಬಲ ಕೊಡಬಹುದು, ಆದ್ರೆ ನೇರವಾಗಿ ಯುದ್ಧವನ್ನು ಮಾಡಕ್ಕೆ ಸಾಧ್ಯ ಇಲ್ಲ. ಓಕೆ, ನರಿಬುದ್ಧಿ ಚೀನಾ ಅದಕ್ಕೆ ನಂಬಕ್ಕಾಗ್ಲಿಲ್ಲ. ಹಂಗಾಗಿ ಒಂದು ವಿಷಯ